ಅವ್ರಿಗೆ ಯಾಕೆ ವಿರೋಧ ಮಾಡ್ತೇವೆ ಅಂದ್ರೆ 1950ರಿಂದ 1985 90ರವರೆಗೆ ಕುರುಬ ಸಮಾಜಕ್ಕೆ ಎಷ್ಟಿ ಮೀಸಲಾತಿ ಇತ್ತು ನೋಡಿ. ಗೊಂಡ ಕುರುಬ, ಕಾಡ ಕುರುಬ, ಬೆಟ್ಟ ಕುರುಬ ಮತ್ತು ಕುರುಬ ಇದು ಸಮಾನತೆಗೆ ಪಂದೇ ಪದ. ಕುರುಬರಿಗೆ ಎಷ್ಟಿ ಮೀಸಲಾತಿ ಇರುವುದನ್ನ ಇವರು ಕ್ಯಾಟಗರಿ 2ದಾಗ ಯಾಕೆ ಸೇರಿಸಿದ್ರು? ರಾಜಕೀಯವಾಗಿ ನಾವು ಇದೇ 20 ವರ್ಷದಿಂದ 24-25 ಮಂದಿ MLA ಆಗ್ತಾ ಇದ್ದೇವೆ. 4-5 ಕಡೆ ಇದೇ VL ಪಾಟೀಲ್ರು ಕೂಡ MP ಇದ್ರು, ಈ ಭಾಗದ ಒಬ್ಬ MLC ಇದ್ರು. ನಾವು 6 ಜನ MLC ಇರ್ತಿದ್ದೇವೆ, 3-4 MP ಇರ್ತಿದ್ದೇವೆ, 24-25 ಕಡೆ MLA ಇರ್ತಿದ್ದೇವೆ. ಇವತ್ತು ನಮ್ಗೆ ಆರ್ಥಿಕವಾಗಿ ನಾವು ಬಹಳ ನಶಿಸಿ ಹೋಗಿದ್ದೇವೆ. ನಮ್ಮ ಸಮಾಜದವರಿಗೆ ಒಂದು ಬೋರ್ ಓಡಿಸ್ಬೇಕಂದ್ರೆ ರೈತರಿಗೆ 2.5 3 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಅದು ಪರಿಶಿಷ್ಟ ಪಂಗಡದಾಗಿದ್ರೆ ಬೋರ್ ಫ್ರೀ ಆಗಿ ಆಗ್ತಾ ಇತ್ತು. ನಮ್ಮ ಮಕ್ಕಳಿಗೆ ಇವತ್ತು ನಮ್ಮ ಮಗನೇ 460 ಮಾರ್ಕ್ಸ್ ತಗೊಂಡ್ರೆ MBBS ಸೀಟ್ ಸಿಗ್ಲಿಲ್ಲ. ಅದೇ ಪರಿಶಿಷ್ಟ ಪಂಗಡದಾಗಿದ್ರೆ ಇವತ್ತು MBBS ಸಿಗ್ತಾ ಇತ್ತು. ಕುರುಬರ ಮಕ್ಕಳಿಗೆ ಇವತ್ತು ಎಲ್ಲಿ ಒಂದು ಹೋದ್ರೆ ನಿಮ್ಗೆ ಶೈಕ್ಷಣಿಕವಾಗಿ ದೊಡ್ಡ ಅನ್ಯಾಯ ಆಗಿದೆ. ಟುವಿಯದಲ್ಲಿ 220 ಸಮಾಜಗಳಿದಾವೆ. ಗಾಣಿಗೇರ್ ಆಗಿರ್ಬೋದು, ಸಾದ್ ಲಿಂಗಾಯತ್ ಆಗಿರ್ಬೋದು, ಬನಿಸ್ಗರ್ ಲಿಂಗಾಯತ್ ಆಗಿರ್ಬೋದು, ಈ ತರ 220 ಸಮಾಜಗಳನ್ನು ಟುವಿಯದಾಗ ಸೇರಿಸಿದಾಗ ಜೈನರಿದ್ದಾರೆ, ಮರಾಠರಿದ್ದಾರೆ, ಅಕ್ಸಾಲ್ಗರಿದ್ದಾರೆ, ಕಂಬಾರ್ ಕುಂಬಾರ್ ಇದ್ದಾರೆ. ಇಂಥ ಎಲ್ಲ ಸಮಾಜದವರು ಅತ್ಯಂತ ಶೈಕ್ಷಣಿಕವಾಗಿ ಉತ್ತಮದಾಗ ಇರುವಂತಾರೆ ಇವತ್ತು ಟುವಿಯದಾಗ ಇರೋದ್ರಿಂದ ಶೈಕ್ಷಣಿಕವಾಗಿ ಇವತ್ತು ಕುರುಬರ ಮಕ್ಕಳಿಗೆ ಒಂದು ಹಾಸ್ಟೆಲ್ದಾಗ ಅವಕಾಶ ಸಿಗ್ತಾ ಇಲ್ಲ, ಒಂದು ಕಾಲೇಜಲ್ಲಿ ಅಡ್ಮಿಷನ್ ಸಿಗ್ತಾ ಇಲ್ಲ. ಉದಾಹರಣೆಗೆ ಒಬ್ಬ ಆರೋಗ್ಯ ಕೆಟ್ರೆ 5-6 ಲಕ್ಷ ರೂಪಾಯಿ ಇವತ್ತು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ 1 ಎಕರೆ ಹೊಲ ಮಾರ್ಬೇಕು. ಅದೇ ಪರಿಶಿಷ್ಟ ಪಂಗಡದಾಗಿದ್ದು ಅದೇ ಆಪರೇಷನ್ ನಮಗೆ 8 ಲಕ್ಷ 10 ಲಕ್ಷದ ಆಪರೇಷನ್ ಫ್ರೀ ಆಗ್ತದ. ಹಿಂಗಾಗಿ ಸಾಕಷ್ಟು ಸರ್ಕಾರಿ ಸವಲತ್ತುಗಳಿಗೆ ಕುರುಬರಿಗೆ ಅನ್ಯಾಯ ಆಗಿದೆ. ನಮಗೆ ರಾಜಕೀಯ ಸವಲತ್ತು ಬೇಡ, ನಮಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎರಡು ನಮ್ಗೆ ಸವಲತ್ತು ಬೇಕು. ರಾಜಕೀಯ ಬಿಡಿ, ರಾಜಕೀಯ ಇವತ್ತು ST ಒಳಗಿದ್ದರು ರಾಜಣ್ಣ ಪಕ್ಷ ಗೆಲ್ತಾರೆ ಕಾಂಗ್ರೆಸ್ ಅಲ್ಲಿ, ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ಆರಾಮಾಗಿ ಗೆಲ್ತಾರೆ, ರಮೇಶ್ ಜಾರಕಿಹೊಳಿ ಗೆಲ್ತಾರೆ. ಇವತ್ತು ರಾಜಕೀಯವಾಗಿ ಶಕ್ತಿ ಬೇಕಾಗಿಲ್ಲ, ನಮಗ್ ಬೇಕಾಗಿದ್ದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಮ್ ಮೀಸಲಾತಿ ಬೇಕಾಗಿದೆ. ಇದರಿಂದ ನಮಗೆ ಅನುಕೂಲ ಆಗ್ತದೆ. ರಾಜಕೀಯ ಬಿಡಿ, ಯಾರ ಎಲೆಕ್ಷನ್ ಗೆಲ್ತಾರೆ, 2,000 ರೂಪಾಯಿ ಕೊಟ್ಟಾರ ಗೆಲ್ತಾರೆ, ಅದ್ರಾಗ ಏನ್ ಮಾನ್ಯತೆ ಉಳಿದಿಲ್ಲ. ಕೆಲವೊಂದು ನಮ್ಮ ಕೆಲವೊಂದು ಕಾಸ್ಟ್ ಈಗಾಗಲೇ ಇದಕ್ಕೆ ಬೇಡ ಬೇಡಿಕೆ ಇದೆ ಅಂದ್ರೆ ಎಷ್ಟೇ ನಾವು ಹೋಗ್ಬೇಕು, ಎಷ್ಟಿಗೆ ಮೀಸಲಾತಿ ಮಾಡ್ಬೇಕಂತ ಹೇಳಿ. ಬಟ್ ಎಲ್ಲಾ ಸಮಾಜಗಳು ಒಬಿಸಿದಾಗಿರ್ತಕ್ಕಂಥವು ಎಲ್ಲಾ ಬೇಡಿಕೆ ಇಟ್ಕೊಂಡು ಅವ್ರು ನಿಮಗೆ ಎಷ್ಟೇ ಹೋಗಿ ಇದನ್ನ ಮಾಡಿದ್ರೆ ನಾಳೆ ಹೋಗಿ ಅಲ್ಲಿಯೂ ಕೂಡ ಇದನ್ನ ಮಾಡೋದು ಅವ್ರಿಗೆ ಅನಿವಾರ್ಯ ಆಗ್ತದ. ಸರ್, ಅದನ್ನು ವಿಚಾರ ಮಾಡ್ಬೇಕಲ್ಲ. ನಾವು ಹೊಸದಾಗಿ ಮೀಸಲಾತಿ ಕೇಳ್ತಾ ಇಲ್ಲ. ನಾವು 1950ರಲ್ಲಿ ಲೂಯಿಸ್ ವರದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಒಂದು ಇದು ಮಾಡಿದ್ರು, ಒಂದು ಸಮಿತಿ ಮಾಡಿದ್ರು. ಆ ಸಮಿತಿ ಒಳಗೆ ಇಡೀ ದೇಶಾದ್ಯಂತ SC ST ಏನ್ ಕೊಟ್ಟಿದ್ರು, ನಾವು ಶಾಹು ಮಹಾರಾಜರ ಕಾಲದಾಗೆ ಕೂಡ SC ಇದ್ದೇವೆ. ಸ್ವತಂತ್ರ ಭಾರತ ಬಂದ್ಮೇಲೆ ಏಕೀಕರಣದಾಗೆ ನಾವು ST ಒಳಗಿದ್ದೇವೆ. ST ಒಳಗೆ ಇರುವುದನ್ನ ಯಾವ ಮಾನದಂಡನೆಯಿಂದ ನಮ್ಮನ್ನು ಹೊರಗಿಟ್ಟು ಟುವಿಯದಾಗ ತಂದ್ರು? ಯಾವ ಸುಪ್ರೀಂ ಕೋರ್ಟ್ ಆದೇಶ ಇದೆ ಕುರುಬರ್ನ ST ತೆಗಿಬೇಕಂತೇಳಿ? ಯಾವ ರಾಜ್ಯ ಸರ್ಕಾರದ ಆದೇಶ ಇದೆ? ಯಾವ ರಾಷ್ಟ್ರಪತಿ ಆದೇಶ ಇದೆ? ಪರಿಶಿಷ್ಟ ಪಂಗಡ ಇರುವಂತ ಕುರುಬರಿಗೆ ಟುವಿಯದಾಗ ಯಾಕೆ ಸೇರಿಸಿದ್ರು? ನಾವು ಹೊಸದಾಗಿ ಕೇಳ್ತಾ ಇಲ್ಲ. ಯಾರ ಹಕ್ಕು ಯಾರು ಕೇಳಕ್ ನಾವು ಅವತ್ತು ST ಒಳಗಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರ 2022ರಲ್ಲಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ದಲ್ಲಿ ಸಂಸದೀಯ ಕಾರ್ಯದರ್ಶಿ ಅವತ್ತು ಪ್ರಹ್ಲಾದ್ ಜೋಶಿ ಇದ್ದಾಗ ಕುರುಬರಿಗೆ, ಬೆಟ್ಟ ಕುರುಬ, ಕಾಡ ಕುರುಬರಿಗೆ ಸಿಂಧುತ್ವ ಕೊಡಬೇಕಂತ ಆದೇಶ ಆಗಿದೆ. ಅಂದ್ರೆ ಕುರುಬರು ST ಒಳಗಿದ್ರು ಅವ್ರಿಗೆ ಮಾನ್ಯತೆ ಕೊಡಬೇಕಂತ. ಗೊಂಡ ಕುರುಬರಿಗೆ ಮಾನ್ಯತೆ ಕೊಡಬೇಕಂತ ಇದ್ರು ಕೂಡ ಅಣ್ಣನ ಮಕ್ಕಳಿಗೆ ಗೊಂಡ ಕುರುಬ ಅಂತ ಕೊಡ್ತಾರೆ, ತಮ್ಮನ ಮಕ್ಕಳಿಗೆ ಗೊಂಡ ಕೊಡ್ತಾ ಇಲ್ಲ. ನಾವು ಹೊಸದಾಗಿ ಕೇಳ್ತಾ ಇಲ್ಲ, ಇರುವುದನ್ನ ಯಾಕೆ ತೆಗೆದಿರಿ? ಮತ್ ಇಡೀ ರಾಜ್ಯದಾಗ ಇರುವಂತ 4 ಪಂಗಡ, ಬೆಟ್ಟ ಕುರುಬ, ಕಾಡ ಕುರುಬ, ಗೊಂಡ ಕುರುಬ, ಕುರುಬ, ಇವು 4 ಒಂದೇ ಸಮಾಂತರ ಪದ ಇರುವುದರಿಂದ ಈ ಇರೋ ಮೀಸಲಾತಿಯನ್ನ ಸರಿಪಡಿಸ್ರಿ ಅಂತ ನಮ್ಮ ಒತ್ತಾಯ.